ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಅಲ್ಪಸಂಖ್ಯಾತ ನಾಯಕರು ಕೆಲಸ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಒಂದಿಷ್ಟು ಕ್ರಮಗಳ ಮೇಲೆ ಕ್ರಮ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರು ಆಗಿರುವಂತಹ ತನ್ವೀರ್ ಸೇಠ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಒಂದು ನಿರ್ಣಾಯಕ ಮತಗಳಿದ್ದಾವೆ. ಅಲ್ಲಿ ತಮ್ಮ ನಾಯಕರೇ ಎಲ್ಲೋ ಒಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಗಳ ಮೇಲೆ ಕ್ರಮ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಇದರ ಪ್ರಕ್ರಿಯೆಯಲ್ಲೇ ಸಾಕಷ್ಟು ವಿಚಾರಗಳು ಸಾರ್ವಜನಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಶಾಮನೂರು ಶಿವಶಂಕರಪ್ಪ ಅವರು ಅವರ ಜೀವಿತಾವಧಿಯಲ್ಲಿ 1994ರಿಂದನೂ ಇದೇ ಕ್ಷೇತ್ರದಲ್ಲಿ ಅವರು ಜಯಶೀಲರಾಗಿ ಅವರ ಸದಸ್ಯತ್ವವನ್ನು ನಿರ್ವಹಿಸ್ತಾ ಬಂದಿರೋದು ನಾವು ನೋಡಿದ್ದೇವೆ. 2008ರಲ್ಲಿ ಕ್ಷೇತ್ರ ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ದಟ್ಟವಾಗಿ ಅಲ್ಪಸಂಖ್ಯಾತರ ಮತ ಹೆಚ್ಚಾಗಿ ಇರುವಂಥ ಕಾರಣದಿಂದ ಅಂದಿನಿಂದನೂ ಅಲ್ಪಸಂಖ್ಯಾತ ಸಮುದಾಯದವರು ಆ ಕ್ಷೇತ್ರದ ಪ್ರಾತಿನಿಧ್ಯವನ್ನು ಮಾಡುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದಂಥದ್ದು. 2008ರಲ್ಲಿ ಸೈಯದ್ ಸೈಫುಲ್ಲಾ ಅನ್ನೋರಿಗೆ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಘೋಷಣೆ ಮಾಡಿ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಕೊನೆಯದಾಗಿ ಅದು ಬಿ ಫಾರ್ಮ್ ಬದಲಾವಣೆ ಆಗುತ್ತೆ. ನಿರಂತರವಾಗಿ ಈ ಕೆಲಸ ಕೇಳಿಕೊಂಡೇ ಬಂದಿದ್ದೀವಿ. ಅದೇ ಸೈಯದ್ ಸೈಫುಲ್ಲಾ ನಂತರದ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಆಗ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ನಿರ್ಣಾಯಕ ಮತ ಅನ್ನೋ ಪದ ನೀವೇ ಬಳಕೆ ಮಾಡಿದ್ದೀರ. ಅಷ್ಟೇ ನಿಯತ್ತಿಂದ ಸಮುದಾಯ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಗೆಲ್ಲುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತು. ಅಲ್ಲಿರುವಂಥ ಪ್ರಮುಖವಾದಂಥ 10 ವಾರ್ಡ್ಗಳಲ್ಲಿ ಸುಮಾರು 32,000 ಅಧಿಕ ಮತಗಳನ್ನ ಅವ್ರಿಗೆ ನಾವು ನೀಡಿರುವಂಥದ್ದು ಅವ್ರಿಗೂ ಗೊತ್ತಿದೆ. ಅವರು 26,000 ಅಂತರದಿಂದ ಗೆದ್ದಂಥದ್ದು. ಸೀಟ್ ಕೇಳಿದ್ರು ಒಂದಲ್ಲ ಎರಡಲ್ಲ 3 ಬಾರಿ ವರಿಷ್ಠರು ಸಮಜಾಯಿಷಿಯನ್ನು ಕೊಡುವಂಥದ್ದು, ಸಮಾಲೋಚನೆ ಮಾಡಿ ಅಂತಿಮವಾಗಿ ನಮ್ಮ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರ ಸ್ಥಾನದಲ್ಲಿರುವಂತಹ ಮುಖಂಡರುಗಳಿಗೆ ಅವರವರ ಜವಾಬ್ದಾರಿಯನ್ನು ಹಂಚಿಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲರೂ ಅಲ್ಲಿ ಹೋಗಿ ನಮ್ಮ ಕೆಲಸನ ಮಾಡಿದ್ದೇವೆ. ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೀವಿ, ಅದರಿಂದ ಆಗಿರುವಂಥ ಪರಿಣಾಮ ಏನು ಅನ್ನೋದನ್ನು ಪಕ್ಷ ವಿಮರ್ಶನೆ ಮಾಡಿಕೊಳ್ಳುವಂಥದ್ದು. ಈ ಮಧ್ಯೆ ಚುನಾವಣೆ ಆಗಿದ್ದ ಕೂಡಲೇ ಕೆಲವೊಂದು ಕಠಿಣವಾದಂತಹ ಕ್ರಮಗಳು ಪಕ್ಷದಲ್ಲಿ ಆಗ್ತಾಯಿದೆ. ಅದಕ್ಕೆ ಮಾನ್ಯ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಪಕ್ಷದಲ್ಲಿ ಶಿಸ್ತಿರಬೇಕಾಗಿರೋದು ನಾವು ಆ ಶಿಸ್ತನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಮಾಡಿದ್ದೀವಿ ಅಂತ. ಅದು ಯಾವತ್ತೂ ನಾವು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆ ಸಂಪೂರ್ಣವಾದಂಥ ಜವಾಬ್ದಾರಿ ಪಕ್ಷದ ಮೇಲೆ ಇದೆ. ಆದರೆ ಬರ್ತಾ ಬರ್ತಾ ನಾವು ನೋಡಿದಂತಹ ಸಂದರ್ಭದಲ್ಲಿ ವಾತಾವರಣ ಭಾಳ ಅಡ್ಗಟ್ಟುವಂತಹ ಒಂದು ವಿಕೋಪ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ಅಂತಿಮವಾಗಿ ನಾನು ಕೂಡ ಪಕ್ಷದ ಅಧ್ಯಕ್ಷರು, ಪಕ್ಷದ ವರಿಷ್ಠರು, ಮನೆಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂಥದ್ದು, ಸಮುದಾಯದ ಶಾಸಕರನ್ನ, ನಾಯಕರನ್ನ ಕರೆದು ಒಂದು ಸಮಾಲೋಚನೆ ಮಾಡಿ, ತಪ್ಪಿದ್ರೆ ತಪ್ಪು, ಸರಿಗಿದ್ರೆ ಸರಿ. ಇದು ಬಹಿರಂಗವಾಗಿ ಇವರ ಕ್ರಮದ ಹಿಂದೆ ಯಾವ ಕಾರಣಕ್ಕೆ ಈ ಕ್ರಮ ತಗೋತಾ ಇದ್ರು ಅನ್ನೋದು ಬಹಿರಂಗ ಆಗಿಲ್ಲ. ಈಗ ನಸೀರ್ ಅಹಮದ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಅದಕ್ಕೆ ನಮಗೆ ಇರುವಂಥ ಮಾಹಿತಿ, ರಾಜೀನಾಮೆ ಕೂಡ ಕೇಳಿದ್ವಿ, ಅವ್ರು ಕೊಟ್ಟಿಲ್ಲ, ಅದಕ್ಕೆ ವಜಾ ಮಾಡಿದ್ದಾರೆ ಅಂತ. ಅದು ತಪ್ಪು ಅಂತ ನಾನು ಹೇಳಲ್ಲ ಸರ್. ಈಗ ನಜೀರ್ ಅಹಮದ್ ಅವ್ರ ಮೇಲಾಯಿತು, ಈಗ ಅಬ್ದುಲ್ ಜಬ್ಬಾರ್ನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಒಂದು ಸದಸ್ಯತ್ವ ಮೂಲಕ ಅಮಾನತು ಮಾಡಿದ್ದಾರೆ. ಹಿರಿಯ ನಾಯಕರಿದ್ದರು. ಏಕಾಏಕಿಯಾಗಿ ಈ ರೀತಿಯಾಗಿದ್ದ ಕ್ರಮದ ಹಿಂದೆ ಏನನ್ನುವಂಥದ್ದು? ಜಬ್ಬಾರ್ ಅವರ ಸದಸ್ಯತ್ವವನ್ನು ವಜಾ ಮಾಡಿದ್ದಾರೆ ಅಥವಾ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋ ವಿಚಾರ ನನಗಿನ್ನೂ ಮಾಹಿತಿ ಇಲ್ಲ. ಅದರ ಸತ್ಯಸಂಗತಿಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ನಾವು ಇವತ್ತು 21ನೇ ಶತಮಾನದಲ್ಲಿ
ಯಾವುದು ಅಸಾಧ್ಯ ಅಂತ ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರ ರುಜುವಾತಿರುವಂತಹ AI ಮಾಡಿರುವಂತಹ ಪತ್ರ ಇದ್ದರೂ ನಮಗೆ ಏನು ಗೊತ್ತಾಗಲ್ಲ. ಫಿಸಿಕಲ್ ಕಾಪಿ ನಮ್ಗೆ ಬರೋ ತನಕ ನಾವು ಅದನ್ನು ಹೇಳೋಕ್ಕಾಗಲ್ಲ. ಅದು ಏನಾಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಏನೋ ಆಗಿದರೆ ಅದು ಬಹುಶಃ ಒಂದು ತಪ್ಪು ಸಂದೇಶ ಕಳಿಸುವಂಥ ರೀತಿಯಲ್ಲಿ ಆಗುತ್ತೆ. ಸರ್, ಒಂದು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರ್ತಕ್ಕಂಥವ್ರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಉದಾಹರಣೆಗೆ KN ರಾಜನ್ ಅವ್ರ ಮೇಲೂ ಕೂಡ ಕ್ರಮ ಆಯಿತು. ಅದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಒಂದು ಕಡೆ ವಿವರಣೆಯನ್ನು ಕೂಡ ಕೇಳ್ತಾ ಇದ್ದಾರೆ. ನಜೀರ್ ಅವ್ರ ಮೇಲೂ ಕೂಡ ಈಗಾಗಲೇ ಕ್ರಮ ಆಯಿತು ಅನ್ನುವಂಥದ್ದು. ಇದನ್ನು ನೀವು ಊಹೆ ಮಾಡ್ಕೊಳ್ಳುವಂಥದ್ದು. ಯಾರು ಸಿದ್ದರಾಮಯ್ಯರ ಪರ, ಯಾರು DK ಪರ. ನನ್ನ ಮುಂದೆ ಇರುವಂಥದ್ದು, ನಾವು ಗೆದ್ದಿರುವಂತಹ 138 ಸ್ಥಾನದಲ್ಲೂ ನಾವೆಲ್ಲರೂ ಕಾಂಗ್ರೆಸ್ ಪರ, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿರುವಂಥದ್ದು. ನಾವು ಕಾಂಗ್ರೆಸ್ ಜೊತೆ ನಿಂತಿರೋರು. ನಮ್ಮ ಮೇಲೆ ಕ್ರಮ ತಗೊಂಡಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರ ಮೇಲೆ ಕ್ರಮ ಆಗ್ತಾ ಇರುವಂಥದ್ದು. ನೀವು ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದೀರ ಅನ್ನೋದು ಅಲ್ಲ. ಲೋಪ ಆದರೆ ಲೋಪ, ಸರಿ ಇದ್ದರೆ ಸರಿ. ಹಾಗಾಗಿ ಇದರಲ್ಲಿ ಯಾವುದೇ ನಾನು ಸತ್ಯ ಅಥವಾ ಇದನ್ನು ಪುಷ್ಟಿ ಕೊಡುವಂತಹ ವಿಚಾರಕ್ಕೆ ನಾನು ಮನ್ನಣೆ ಕೊಡಲ್ಲ. ಸಿದ್ದರಾಮಯ್ಯವ್ರ ಪರ ಇರೋರ ಮೇಲೆ ಮಾತ್ರ ಕ್ರಮ ಆಗ್ತಾಯಿದೆ ಅನ್ನೋದಲ್ಲ. ಹಾಗಾಗಿ ಇವತ್ತು ಏನು ನಡೀತಾಯಿದೆ, ಯಾರಿಗೇನು ಜವಾಬ್ದಾರಿ ಕೊಟ್ಟಿದ್ವಿ ಆ ಜವಾಬ್ದಾರಿ ನಿರ್ವಹಣೆ ಮಾಡಿದಾರೋ ಇಲ್ವೋ ಅಷ್ಟೇ ನೋಡ್ತಾ ಇರುವಂಥದ್ದು. ಸರ್, ಒಂದು ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ವಿರೋಧ ಚಟುವಟಿಕೆ ಮಾಡಿಲ್ಲ ಅನ್ನುವಂಥದ್ದು ಅಂತೀರಾ, ಅಥವಾ ಮಾಡಿದ್ದಾರೆ ಅದಕ್ಕೆ ಕ್ರಮ ಆಗ್ತಾ ಇದೆ ಅನ್ನುವಂಥ ತಮ್ಮ ಅಭಿಪ್ರಾಯನ? ನೋಡಿ, ನಾನು ಈಗಲೇ ಹೇಳಿದ್ದೇನೆ, ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು. ಆ ಜವಾಬ್ದಾರಿ ಯಾರು ನಿರ್ವಹಣೆ ಮಾಡಿದ್ದಾರೆ ಅದರ ವಿವರ ಪಕ್ಷಕ್ಕೆ ಕೊಡಬೇಕು. ಜವಾಬ್ದಾರಿ ನಿರ್ವಹಣೆ ಕೊಟ್ಟು ನೀವು ಮಾಡಿಲ್ಲ ಅಂತ ಹೇಳಿದಾಗ ಅದು ನೀವು ವಿರೋಧ ಮಾಡಿದಿರೋ ಪರ ಮಾಡಿದಿರೋ. ಹಾಗಾಗಿ ಅವ್ರ ಮೇಲೆ ಏನು ಕ್ರಮ ಆಗ್ತಾಯಿದೆ, ಯಾವ ಕಾರಣಕ್ಕಾಗ್ತಾಯಿದೆ ನಿಮಗೂ ಸ್ಪಷ್ಟನೆ ಇಲ್ಲ, ನನಗೂ ಯಾವುದರ ಮಾಹಿತಿ, ಪೂರ್ಣ ಮಾಹಿತಿ ಇಲ್ಲ. ಆ ಕಾರಣದಿಂದ ನಾವೇನು ಹೇಳ್ತೀವಿ, ಇದನ್ನು ಇಷ್ಟು ನಡೆದಿರುವಂಥದ್ದೆಲ್ಲ ಒಂದು ಕಡೆಗೆ ಬಿಡಿ. ಇನ್ನು ಮುಂದಾದರೂ ಎಲ್ಲರಿಗೂ ಒಂದು ಕಡೆ ಕೂಡಿಸಿ ಅವರ ಮನಸ್ಸಲ್ಲಿ ಏನಿದೆ, ನೀವು ಬಯಸ್ತಾ ಇದ್ದೀರಾ, ತಪ್ಪಾಗಿದೆಯೋ ಇಲ್ವೋ ಅನ್ನೋದನ್ನು ವಿಮರ್ಶೆ ಮಾಡಿಕೊಂಡು ಅದನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದು ಸರಿ ಅಂತ ನಾನು ಭಾವಿಸ್ತೇನೆ. ಓಕೆ, ಇದಿಷ್ಟು ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಬಸವರಾಜ್ ಯುಗಾರ್, ರಾಜ್ ನ್ಯೂಸ್, ಬೆಂಗಳೂರು.